ಓಪನ್ ಮಾಡಿರಿ. ಓಪನ್ ದ್ಯಾಟ್ ಫಾರ್ಮ್ಯಾಟ್. ನಿನ್ನೆ ಬರ್ಸಿದ ಫಾರ್ಮ್ಯಾಟ್ ಓಪನ್ ಮಾಡಿರಿ ಫಾಸ್ಟಾಗಿ. ನಿನ್ನ ಬರ್ಸಿದ ಫಾರ್ಮ್ಯಾಟ್ ಓಪನ್ ಮಾಡಿರಿ. ಹಾಂ, ಓಪನ್ ಮಾಡಿರಿ ಹುಡುಗರೇ. ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಮತ್ತೆ ಏನು ಮಾಡ್ತಾಯಿದ್ದೆಪ್ಪ ಅಂದರೆ ಫಾರ್ಮ್ಯಾಟ್ ಆಫ್ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ತಿಳ್ಕೊಳ್ತಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಟ್ರೇಡಿಂಗ್ ಅಕೌಂಟ್ನ ಫಾರ್ಮ್ಯಾಟ್ನ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಒಂದು ಡೋರ್ ಓಪನ್ ಮಾಡಮ್ಮ. ಡೋರ್ ಓಪನ್ ಮಾಡೋಣ. ಒಂದು ಮಾಡು. ಹಾಂ, ಬಿಡು. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಕ್ಲೋಸ್ ಇನ್ನೊಂದು ಸರಿ ಮಾಡೋಣ. ಕ್ಲೋಸ್ ಮಾಡೋಣ. ಮಿಂಚಾದಿದ್ದೇವೆ ಈ ಕಡೆ. ಹಾಂ, ಓಕೆ, ಸಾಕು. ಇನ್ನೊಂದು ಸರಿ ಸ್ಟಾರ್ಟ್ ಮಾಡೋಣ. ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳು, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೆ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಟ್ರೇಡಿಂಗ್ ಅಕೌಂಟ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದರ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್ನ ಹೇಳ್ಕೊಟ್ಟಿದ್ದೆ. ರೈಟ್ ಆರ್ ರಾಂಗ್? ರೈಟ್. ಟ್ರೇಡಿಂಗ್ ಅಕೌಂಟಲ್ಲಿ ಫಾರ್ಮ್ಯಾಟನ್ನು ಹೇಳಿದ್ದೆ. ಫಸ್ಟ್ ಓಪನಿಂಗ್ ಸ್ಟಾಕ್ ಬರುತ್ತೆ, ಪರ್ಚೇಜ್ ಬರುತ್ತೆ, ಸೇಲ್ಸ್ ಬರುತ್ತೆ. ಪರ್ಚೇಜ್ ಮತ್ತು ಸೇಲ್ಸಲ್ಲಿ ರಿಟರ್ನ್ಸ್ಗಳು ಬರ್ತವೆ. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪು ಡಾಟ್ ಎಕ್ಸ್ಪೆನ್ಸಸ್, ಡಾಟ್ ಇನ್ಕಮ್, ಕೊನೆಗೆ ಟೋಟಲ್ ಮಾಡಿದಾಗ ಯಾವ ಸೈಡ್ ಜಾಸ್ತಿ ಬರುತ್ತೆ ಅದನ್ನು ಕೆಳಗೆ ತೊಗೊಳ್ತೀವಿ. ಅದ್ರಲ್ಲಿ ಮೈನಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಈ ಕಡೆ ಜಾಸ್ತಿಯಾಗಿ ಕೆಳಗೆ ಬಂದು ಈ ಕಡೆ ತೊಗೊಂಡ್ರೆ ಅದು ಗ್ರಾಸ್ ಪ್ರಾಫಿಟ್, ಈ ಕಡೆ ಜಾಸ್ತಿಯಾಗಿ ಈ ಕಡೆ ತೊಗೊಂಡ್ರೆ ಅದು ಗ್ರಾಸ್ ಲಾಸ್ ಅಂತ ಕೇಳ್ತೀವಿ. ಸೊ ವೈ ಯು ಟು ಪ್ರಿಪೇರ್ ದಿ ಟ್ರೇಡಿಂಗ್ ಅಕೌಂಟ್? because we have to prepare the trading account for the reason of find out gross profit or gross loss. ಯಾವುದಕ್ಕೋಸ್ಕರ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ? ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸನ್ನು ಕಂಡುಹಿಡಕ್ಕೆ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಏನು ಹೇಳಿದ್ದೆ ನಾನು? ಆ ಒಂದು ಫಾರ್ಮ್ಯಾಟಲ್ಲಿ ಏನು ಹೇಳಿದ್ದೆ ಅಂದರೆ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ದೆ. ಹೆಡಿಂಗ್ ಹಾಕಿ ಓಪನಿಂಗ್ ಸ್ಟಾಕ್. ಸರ್ ಏನಿದು ಓಪನಿಂಗ್ ಸ್ಟಾಕ್? ಹೊಸ ವರ್ಡು, ನಾವು ಫಸ್ಟ್ ಟೈಮ್ ಕೇಳ್ತಾ ಇದ್ವಿ. ಓಪನಿಂಗ್ ಸ್ಟಾಕ್ ಅಂದರೆ ಏನು? ಫಸ್ಟ್ ಟೈಮ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಸ್ತುಗಳಲ್ಲಿ ಹಾಕ್ತೀರಾ, ಸ್ಟಾಕನ್ನು ಹಾಕ್ತೀರಾ, ಕ್ಯಾಶನ್ನು ಹಾಕ್ತೀರಾ, ಅದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಬರ್ಕೊಳ್ಳಿ ಮೀನಿಂಗ್ ಅದರದ್ದು. ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಟ್ರೇಡಿಂಗ್ ಅಕೌಂಟ್, ಕಾಮ. ನಾನು ನೋಟ್ಸ್ ಕಳಿಸ್ತೀನಿ, ಆಮೇಲೆ ಫಾಸ್ಟಾಗಿ ಬರ್ಕೊಳ್ಳಿ, ಕಲೀರಿ ನೀವು. ಓಕೆ, ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಇಟ್ ಇಸ್ ಜನರಲಿ ಗಿವನ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್. It is generally given in the trial balance. Full stop. Continue. There will be no opening stock. In case newly started business. ಓಕೆ ವಿದ್ಯಾರ್ಥಿಗಳೇ, ನಮ್ಮದೊಂದು ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ವಿ. ಯೂಟ್ಯೂಬಲ್ಲಿ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಇದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ತುಂಬ ಜನಕ್ಕೆ ಟ್ರೇಡಿಂಗ್ ಅಕೌಂಟ್ ಅಂದರೆ ಗೊತ್ತಿರಲ್ಲ. ಸೊ ಅಂಥ ವಿದ್ಯಾರ್ಥಿಗೆ ಹೇಳಿಕೊಡ್ತಾ ಇದ್ದೀನಿ, ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಾರಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನೋ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2 ವರ್ಷದ್ದು ನಾನು ಟ್ರೇಡಿಂಗ್ ಅಕೌಂಟ್ನ ತೊಗೊಳ್ತಾ ಇದ್ದೀನಿ. ಎಷ್ಟು ವರ್ಷದ್ದು? 2 ವರ್ಷದ್ದು. ಡೆಬಿಟ್ ಬರುತ್ತೆ, ಈ ಕಡೆ ಕ್ರೆಡಿಟ್ ಬರುತ್ತೆ. ಇದು ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ನಾವು 2025 ಸ್ಟಾರ್ಟ್ ಆಗಿದೆ. ಎಷ್ಟು? 2025, 2024 ಅಂತ ತಿಳ್ಕೊಣ. ಇದು 2025 ಅಂತ ತಿಳ್ಕೊಣ.
2 ವರ್ಷದ್ದು ಟ್ರೇಡಿಂಗ್ ಅಕೌಂಟ್ನ ತೊಗೊಳ್ತಾ ಇದ್ದೀವಿ. ಟ್ರೇಡಿಂಗ್ ಅಕೌಂಟ್ ಅಂದ್ರೂ ವಸ್ತುವನ್ನು ಖರೀದಿ ಮಾಡೋದು, ವಸ್ತುವನ್ನು ಮಾರಾಟ ಮಾಡೋದು. ಖರೀದಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡಿದಾಗ ಉಳಿದಿರುವಂಥ ಅಮೌಂಟ್. ಸೊ ಇಲ್ಲೇನಾಗುತ್ತೆ, ಓಪನಿಂಗ್ ಸ್ಟಾಕ್ ಫಸ್ಟ್ ಟೈಮ್ ಬರಲ್ಲ. ಇಲ್ಲಿ ನೋ ಓಪನಿಂಗ್ ಸ್ಟಾಕ್, ಯಾಕಂದರೆ ಹೊಸ ಬಿಸ್ನೆಸ್ ಇದ್ದಾಗ ನೋ ಓಪನಿಂಗ್ ಸ್ಟಾಕ್ ಇರುತ್ತೆ. ಇಲ್ಲಿ ಓಪನಿಂಗ್ ಸ್ಟಾಕ್ನೂ ಹಾಕಿರಲ್ಲ. ಸ್ಟಾಕ್ ನಮ್ಮ ಹತ್ರ ಎಷ್ಟು ಉಳಿದಿದೆ ಅಂತ ಗೊತ್ತಾಗತ್ತಾ? ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ನಾವು ಏನಾದರೂ ಎಷ್ಟು ಮಾರಾಟ ಮಾಡಿದ್ದೀವಿ, ಎಷ್ಟು ಉಳಿದಿದೆ ಅಂತ ಗೊತ್ತಾಗತ್ತಾ? ಇಲ್ಲ. ಫಸ್ಟ್ ಟೈಮ್ ನಾವೇನು ಮಾಡ್ತೀವಿ, ಬಿಸ್ನೆಸ್ನ ಮಾಡಬೇಕಾದ್ರೆ ತಿಳ್ಕೊಳ್ರಿ. ಫಾರ್ ಎಕ್ಸಾಂಪಲ್, ನಾನು ಪರ್ಚೇಸ್ ಮಾಡಿದ್ದೀನಿ. ಎಷ್ಟಪ್ಪ ಅಂದರೆ ಪರ್ಚೇಸ್ ಮಾಡಿದ್ದೀನಿ 5 ಲಕ್ಷ ರೂಪಾಯಿದು ಪರ್ಚೇಸ್ ಮಾಡಿದ್ದೀನಿ. ಎಷ್ಟು? 5 ಲಕ್ಷ ರೂಪಾಯಿದು ಪರ್ಚೇಸ್ ಮಾಡಿದ್ದೀನಿ ತಿಳ್ಕೊಂಡು. ಸಿಂಪಲ್ ವರ್ಡ್. ನಾನು ಸೇಲ್ಸ್ ಮಾಡಿದ್ದೀನಿ ಎಷ್ಟಪ್ಪ ಅಂದರೆ, ಪರ್ಚೇಸ್ ಮಾಡಿದ್ದೀನಿ 5 ಲಕ್ಷ, ಸೇಲ್ಸ್ ಮಾಡಿದ್ದೀನಿ, ಸೇಲ್ಸ್ ಇಲ್ಲಿ ಬರಬೇಕು, ಸೇಲ್ಸ್ ಮಾಡಿದ್ದೀನಿ 2 ಲಕ್ಷ. ಹಾಗಾದರೆ ನಮ್ಮ ಹತ್ರ ಎಷ್ಟು ಉಳಿತು? ಎಷ್ಟು ಉಳಿತು? ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದಿದೆ? ಇನ್ನೊಂದ್ಸರಿ ಕ್ಲೀನಾಗಿ ಕೇಳ್ತಾ ಇದ್ದೀನಿ. ಎಷ್ಟು ಉಳಿತು? 3 ಲಕ್ಷ. ವಿದ್ಯಾರ್ಥಿಗಳು ಕ್ಲೀನಾಗಿ ತಿಳ್ಕೊಳ್ಳಿ. ಪರ್ಚೇಸ್ ಮಾಡಿದ್ದು 2 ಲಕ್ಷ, ಪರ್ಚೇಸ್ ಮಾಡಿದ್ದು 5 ಲಕ್ಷ, ಸೇಲ್ಸ್ ಮಾಡಿದ್ದು 2 ಲಕ್ಷ. 5 ಲಕ್ಷದಲ್ಲಿ 2 ಲಕ್ಷ ಕಳೆದ್ರೆ ಉಳಿತೆಷ್ಟು? ಕ್ಲೋಸಿಂಗ್ ಸ್ಟಾಕು 3 ಲಕ್ಷ. ಇದು ಕ್ಲೋಸಿಂಗ್ ಸ್ಟಾಕ್. ಸಿಂಪಲ್. ಹೋದ ವರ್ಷದ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದಾಗ. ಹಾಗಾದರೆ ಓಪನಿಂಗ್ ಸ್ಟಾಕ್ ಯಾವ ಸೈಡ್ ಬರುತ್ತೆ? ಡೆಬಿಟ್ ಸೈಡ್ ಬರುತ್ತೆ. ಇಲ್ಲಿ ಟು ಓಪನಿಂಗ್ ಸ್ಟಾಕ್ ಅಂತ ಬರ್ತೀವಿ. ಎಷ್ಟಿದೆ ಹಾಗಾದರೆ? 3 ಲಕ್ಷ. ಹಾಗಾದರೆ ನಾನು ಕೇಳೋ ಕ್ವಶನು, ಬಿಸ್ನೆಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಯಾಕೆ ಓಪನಿಂಗ್ ಸ್ಟಾಕ್ ಬರಲಿಲ್ಲ? ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ. ಸೊ ಅವಾಗ ಓಪನಿಂಗ್ ಸ್ಟಾಕ್ ಇರಲ್ಲ ಸರ್. ಯಾವಾಗ ಓಪನಿಂಗ್ ಸ್ಟಾಕ್ ಬರುತ್ತೆ? ನೆಕ್ಸ್ಟ್ ಇಯರ್ ವೆನ್ ಬಿಸ್ನೆಸ್ ಸ್ಟಾರ್ಟೆಡ್. ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ನೆಕ್ಸ್ಟ್ ಇಯರಲ್ಲಿ ಏನಾಗುತ್ತೆಪ್ಪ ಅಂದರೆ ಓಪನಿಂಗ್ ಸ್ಟಾಕ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕ್ರಿಯೇಟ್ ಆಯಿತು, ಅದನ್ನು ಓಪನಿಂಗ್ ಸ್ಟಾಕ್ ಅಂತ ತೊಗೊಳ್ತೀವಿ. ಇಲ್ಲಿ 3 ಲಕ್ಷ ಇದೆ, ಪರ್ಚೇಸ್ ಮಾಡಿದ್ವಿ 6 ಲಕ್ಷ, ಎಲ್ಲ ಸೇರಿಸಿ ಎಷ್ಟಾಯಿತು? 9 ಲಕ್ಷ ಆಯಿತು. ಸೇಲ್ಸ್ ಮಾಡಿದ್ವಿ 5 ಲಕ್ಷ, 5 ಬೇಡ 4 ಲಕ್ಷ ತೊಗೊಳ್ಳೋಣ. ಎಷ್ಟು ಉಳಿತು ನಮ್ಮ ಹತ್ರ? 5 ಲಕ್ಷ ಕ್ಲೋಸಿಂಗ್ ಸ್ಟಾಕ್ ಉಳಿತು. ಈ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ? ಓಪನಿಂಗ್ ಸ್ಟಾಕ್. ಅಂಡರ್ಸ್ಟ್ಯಾಂಡ್ ಆಯಿತಾ ಓಪನಿಂಗ್ ಸ್ಟಾಕ್ ಬಗ್ಗೆ? ಸೊ ಬಿಸ್ನೆಸ್ ನ್ಯೂಲಿ ಸ್ಟಾರ್ಟೆಡ್ ಮಾಡಿದಾಗ ಓಪನಿಂಗ್ ಸ್ಟಾಕ್ ಇರಲ್ಲ. ಅದಕ್ಕೆ ಅವ್ರು ಹೇಳಿದ್ದಾರೆ, ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಇಟ್ ಈಸ್ ದ ಫಸ್ಟ್ ಟೈಮ್ ಇನ್ ದ ಟ್ರೇಡಿಂಗ್ ಅಕೌಂಟ್, ಇಟ್ ಈಸ್ ಜನರಲಿ ಗಿವನ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್, ದೇರ್ ವಿಲ್ ಬಿ ನೋ ಓಪನಿಂಗ್ ಸ್ಟಾಕ್ ಇನ್ ಕೇಸ್ ಆಫ್ ನ್ಯೂಲಿ ಸ್ಟಾರ್ಟೆಡ್ ಬಿಸ್ನೆಸ್. ಇನ್ ಕೇಸ್ ಆಫ್ ಯಾವಾಗ ನ್ಯೂಲಿ ಸ್ಟಾರ್ಟೆಡ್ ಬಿಸ್ನೆಸ್ ಇದ್ದಾಗ ಓಪನಿಂಗ್ ಸ್ಟಾಕ್ ಇರಲ್ಲ. ಇದೇ ನಾವು ಏನಂತೀವಿ? ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಯಾವ ರೀತಿ ಓಪನಿಂಗ್ ಸ್ಟಾಕ್ ಕ್ರಿಯೇಟ್ ಆಗುತ್ತೆ? ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೆಕೆಂಡ್ ಇಯರ್. ಬಿಸ್ನೆಸ್ ಸ್ಟಾರ್ಟ್ ಆಗಿ ಸೆಕೆಂಡ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಯಾವುದು? ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹೆಡ್ಡಿಂಗ್ ಹಾಕಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಬರ್ಕೊಡಿ. ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ These are expenses incurred. These are expenses incurred. These are expenses incurred. These are expenses incurred in. Incurred ಅಂದರೆ connect. Incurred ಅಂದರೆ connect. These are expenses incurred in obtaining the goods. Obtaining the goods and making the goods ready. Obtaining the goods and making the goods ready for sale. ಅದರ್ ಇನ್ನೊಂದು ಮೀನಿಂಗ್ ಬರ್ಕೊಟ್ರು. ಇದಲ್ಲದೆ ಇನ್ನೊಂದು ನೆಕ್ಸ್ಟ್ ಮೀನಿಂಗ್, ಸಿಂಪಲ್ ಮೀನಿಂಗ್ ಇದೆ. These expenses connected with these expenses connected with these expenses connected with these expenses with sorry these expenses connected with purchases and manufacturing of goods. Purchases and manufacturing of goods. Purchases and manufacturing of goods. Purchases and manufacturing of goods.
ಏನಿದು ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಅಂತ ತಿಳ್ಕೊಣ, ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಬೇಗ. ಶುಗರ್ ಫ್ಯಾಕ್ಟ್ರಿ, ಯಾವ ಫ್ಯಾಕ್ಟ್ರಿ? ಶುಗರ್ ಫ್ಯಾಕ್ಟ್ರಿ. ಒಂದು ದೊಡ್ಡ ಬಿಸ್ನೆಸ್ ಇದೆ, ಫ್ಯಾಕ್ಟ್ರಿನ ರನ್ ಮಾಡ್ತಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ನೋಡಿ. ಏನು ಕೊಟ್ಟಿದ್ದಾರೆ? ದೀಸ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆಬ್ಟೈನಿಂಗ್ ದ ಗೂಡ್ಸ್ ಆ್ಯಂಡ್ ಮೇಕಿಂಗ್ ದ ಗೂಡ್ಸ್ ರೆಡಿ ಫಾರ್ ಸೇಲ್. ಫ್ಯಾಕ್ಟ್ರಿಯ ಮುಖ್ಯ ಉದ್ದೇಶ ಏನು? ಲಾಭ ಗಳಿಸೋದು, ಪ್ರಾಫಿಟ್. ಪ್ರಾಫಿಟ್ ಪಡಿಬೇಕಾದ್ರೆ ಏನು ಮಾಡಬೇಕು ನಾವು? ಸೇಲ್ ಮಾಡಬೇಕಾಗತ್ತೆ. ಸೇಲ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ? ಸೊ ಮೇನ್ ನಮಗೆ ಬೇಕಾಗಿದ್ದು ಪ್ರಾಫಿಟ್ ಇಲ್ಲಿ ಬರುತ್ತೆ. ಓಕೆ, ಪ್ರಾಫಿಟು ಯಾವಾಗ ಬರುತ್ತೆ? ಸೇಲ್ ಮಾಡಿದಾಗ ಬರುತ್ತೆ, ರೈಟ್? ಪ್ರಾಫಿಟ್ ಯಾವಾಗ ಬರುತ್ತೆ? ಮಾರಾಟ ಮಾಡಿದಾಗ ಬರುತ್ತೆ. ಮಾರಾಟ ಮಾಡಲಿಲ್ಲ ಅಂದರೆ ಪ್ರಾಫಿಟ್ ಬರಲ್ಲ. ಸೊ ಸೇಲ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಪ್ರೊಡಕ್ಷನ್ ಮಾಡಬೇಕು. ಏನು ಮಾಡಬೇಕು? ಪ್ರೊಡಕ್ಷನ್. ಏನನ್ನ ಪ್ರೊಡಕ್ಷನ್ ಮಾಡಬೇಕು? ವಸ್ತುಗಳನ್ನ ಪ್ರೊಡಕ್ಷನ್ನ ಮಾಡಬೇಕಾದ್ರೆ ಏನು ಮಾಡಬೇಕು? ಪರ್ಚೇಜ್ ಮಾಡಬೇಕು. ಏನನ್ನ ಪರ್ಚೇಜ್ ಮಾಡಬೇಕು? ರಾ ಮೆಟೀರಿಯಲ್ನ ಪರ್ಚೇಜ್ ಮಾಡಬೇಕು. ಇವೆಲ್ಲ ನಿಮ್ಗೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ನೆನಪಿದೆಯಲ್ಲ? ಇದೆಲ್ಲ ಬಿಸ್ನೆಸ್ ಸ್ಟಡಿಲಿ ಹೇಳಿಕೊಡ್ತಾರೆ. ರಾ ಮೆಟೀರಿಯಲ್ಲು ಪರ್ಚೇಜ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡ್ತೀವಿ, ಸೇಲ್ ಮಾಡ್ತೀವಿ, ಕೊನೆಗೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಸರ್ ಇದನ್ನ ಕೇಳ್ತಿದ್ದೀರಾ, ಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ಮತ್ತು ಇದಕ್ಕೇನು ಸಂಬಂಧ ಇದೆ ಹೇಳ್ತೀನಿ ನೋಡಿ. ಈ ಮಾರಾಟ ಮಾಡೋದಕ್ಕಿಂತ ಮುಂಚೆ ಆಗುವಂಥ ಎಲ್ಲ ಎಕ್ಸ್ಪೆನ್ಸಸ್ಗಳಿಗೆ ನಾವು ಏನಂತ ಕರಿತೀವಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ತಿಳಿಯುತ್ತಾ? ಫಾರ್ ಎಕ್ಸಾಂಪಲ್, ಶುಗರ್ ಕೇನ್ ತರ್ತೀವಿ ತಾನೆ? ಶುಗರ್ ಕೇನ್ ಅಂದರೆ ಕಬ್ಬನ್ನ ತರಬೇಕಾದ್ರೆ ನಾವೇನು ತರ್ತೀವಿ? ಟ್ಯಾಕ್ಟರ್ಗಳನ್ನ ತೊಗೊಂಡು ಹೋಗ್ತೀವಿ ತಾನೆ? ನೆನಪಿದೆಯಾ? ಟ್ಯಾಕ್ಟರ್ನ ತೊಗೊಂಡು ಏನು ಮಾಡ್ತಾರೆ? ವಸ್ತುನ ತರ್ತಾರೆ. ಇದಕ್ಕೆ ಏನಂತ ಕರಿತೀವಿ? ಕ್ಯಾರೇಜ್ ಇನ್ವರ್ಡ್. ಏನಂತ ಕರಿತೀವಿ? ಕ್ಯಾರೇಜ್ ಇನ್ವರ್ಡ್. ಯಾವ ಇನ್ವರ್ಡ್ ಇದು? ಕ್ಯಾರೇಜ್ ಇನ್ವರ್ಡ್. ಎಕ್ಸ್ಪೆನ್ಸಸ್ ಇನ್ಕಮ್. ಫ್ಯಾಕ್ಟ್ರಿಯವ್ರು ದುಡ್ಡು ಕೊಡ್ತಾರೆ ಟ್ಯಾಕ್ಟರ್ದವ್ರಿಗೆ, ದುಡ್ಡು ಕೊಡ್ತಾರೆ, ಅದು ಎಕ್ಸ್ಪೆನ್ಸಸ್. ಯಾರಿಗೆ ಎಕ್ಸ್ಪೆನ್ಸಸ್ಸು? ಫ್ಯಾಕ್ಟ್ರಿಗೆ ಎಕ್ಸ್ಪೆನ್ಸಸ್. ಯಾವಾಗ ಎಕ್ಸ್ಪೆನ್ಸ್ ಆಯಿತು? ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ, ವಸ್ತುವನ್ನು ರೆಡಿ ಮಾಡಬೇಕಾದ್ರೆ ಈ ಟ್ಯಾಕ್ಟರ್ ಏನು ಮಾಡಿದ್ರು? ದುಡ್ಡು ಕೊಟ್ಟರು, ಪೆಟ್ರೋಲ್ಗೆ ದುಡ್ಡು ಕೊಟ್ಟರು, ಅವ್ರಿಗೆ ದುಡ್ಡು ಕೊಟ್ಟರು. ಇದೆಲ್ಲ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ? ಕ್ಯಾರೇಜ್ ಇನ್ವರ್ಡ್ ಬರುತ್ತೆ. ಈ ಕಬ್ಬಿನ ಓನರಿಗೆ ದುಡ್ಡು ಕೊಡಬೇಕಲ್ಲ, ರೈತರಿಗೆ ಕೊಡ್ಬೇಕು ತಾನೆ? ಇಲ್ಲಿ ಹೊಲ ಇರುತ್ತೆ, ಹೊಲದಲ್ಲಿ ರೈತ ಇರ್ತಾನೆ, ಫಾರ್ಮರ್ಸ್ಗೆ ಏನು ಕೊಡಬೇಕು? ಕ್ಯಾಶ್ ಕೊಡಬೇಕು. ಅದು ಕೂಡ ಏನಪ್ಪ ಅಂದರೆ ಪರ್ಚೇಜಸ್ ಅಂತ ಕರಿತೀವಿ. ಪರ್ಚೇಜ್ ಆಫ್ ರಾ ಮೆಟೀರಿಯಲ್ ಅಂತ ಕರಿತೀವಿ. ಅದಕ್ಕೂ ದುಡ್ಡು ಕೊಟ್ವಿ. ಪರ್ಚೇಜ್ ಬೇರೆ, ಎಕ್ಸ್ಪೆನ್ಸಸ್ ಆಗಲ್ಲ. ಅದು ಪರ್ಚೇಜ್ ಆಗ್ತೈತೆ, ಬಟ್ ಇದು ಎಕ್ಸ್ಪೆನ್ಸಸ್ ಬೇರೆ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಈಗ ಪ್ರೊಡಕ್ಷನ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕೆಮಿಕಲ್ ತರಬೇಕಾ ಬೇಡವಾ? ಕಲ್ಲಿದ್ದಲ್ಲಿ ತರಬೇಕಾಗತ್ತೆ. ಫ್ಯಾಕ್ಟ್ರಿಗಳು ಕೋಲಿಂದ ನಡೀತಾವೆ, ನೆನಪಿದೆಯಾ? ಕೋಲ್ ಕೊಡಬೇಕಾಗತ್ತೆ. ಗ್ಯಾಸ್ ನೆನಪಿದೆಯಾ? ಗ್ಯಾಸ್ ಅಂದರೆ ಗೊತ್ತಲ್ಲ? ಗ್ಯಾಸು, ವಾಟರು, ಪೆಟ್ರೋಲು, ಡೀಸಲು. ನಿನ್ನೆ ಬರ್ಸಿದ್ದೀನಿ ನೋಡಿ, ಎಲ್ಲ ನೋಡಿರಿ ಅದನ್ನೆಲ್ಲ ಒಂದ್ಸರಿ ಫಾರ್ಮ್ಯಾಟ್ ನೋಡಿ ಗೊತ್ತಾಗತ್ತೆ. ಕ್ಯಾರೇಜ್ ಇನ್ವರ್ಡು. ಫ್ರೈಟ್, ಅದು ಒಂಥರ ಸುಂಕ ಅಂದರೆ ಒಂಥರ ಹೊರದೇಶದಿಂದ ಬಂದಾಗ ಅದನ್ನು ಕೊಡ್ತೀವಿ. ಫ್ಯೂಯಲ್ ಅಂದರೆ ಎಲ್ಲನೂ ಬಂತು, ಪೆಟ್ರೋಲ್, ಡೀಸೆಲ್ ಎಲ್ಲನೂ ಬಂತು. ವಾಟರು, ಗ್ಯಾಸು, ಪವರು, ಕರೆಂಟು. ನೆಕ್ಸ್ಟು ಡಾಕ್ ಆನ್ ಡ್ಯೂಸ್ ಅಂದರೆ ಏನು? ಹಡಗು ನಿಲ್ಲುವ ಸ್ಥಳ. ಹಡಗು ನಿಲ್ಲುವ ಸ್ಥಳ. ನಾವು ಫ್ಯಾಕ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಹಡಗು ನಿಲ್ಲಲ್ಲ. ನಮ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಹಡಗು ನಿಲ್ಲಬೇಕಂತ ಸ್ಥಳದಲ್ಲಿ ಫ್ಯಾಕ್ಟ್ರಿ ಇತ್ತಂದರೆ ಅಲ್ಲಿ ನಾವು ಅದನ್ನು ನಿಲ್ಲಿಸ್ಬೇಕಾಗುತ್ತೆ, ಅದು ಕೊಡಬೇಕಾಗತ್ತೆ. ಆಕ್ಟ್ರಾ ಇದೊಂಥರ ತೆರಿಗೆ. ರಾಯಲ್ಟಿ ಇದೊಂಥರ ತೆರಿಗೆ. ಎಕ್ಸೈಸ್ ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ. ಫ್ಯಾಕ್ಟ್ರಿ ರೆಂಟ್, ಫ್ಯಾಕ್ಟ್ರಿ ಏನಾದರೂ ರೆಂಟ್ ಮೇಲೆ ನಡೆಸ್ತಾ ಇದ್ದು ಅದು ಕೂಡ ಏನಾಗುತ್ತಪ್ಪ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟು ಕಲ್ಲಿದ್ದಲು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್. ಇಲ್ಲೆಲ್ಲ ಎಕ್ಸ್ಪೆನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇರುವಂಥ ಎಕ್ಸ್ಪೆನ್ಸ್. ಅಂಡರ್ಸ್ಟ್ಯಾಂಡ್? ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೇಲ್ ಮಾಡೋಕ್ಕಿಂತ ಮುಂಚೆ, ವಸ್ತುಗಳನ್ನು ಮಾರಾಟ ಮಾಡೋಕ್ಕಿಂತ ಮುಂಚೆ ಬರುವಂತಹ ಎಲ್ಲ ಎಕ್ಸ್ಪೆನ್ಸಸ್ಗಳಿಗೆ ನಾವೇನಂತ ಕರಿತೀವಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ವೇಜಸ್ ಅಂದರೆ ಏನು? ಕೂಲಿ. ನಿಮ್ಮದು 1 ಎಕರೆ ಹೊಲ ಇದೆ. ಏನಿದೆ? 1 ಎಕರೆ ಹೊಲ ಇದೆ. ಹೊಲದಲ್ಲಿ ಕೆಲಸಗಾರ ಬರ್ತಾರೆ ತಾನೆ? ಕೆಲಸಗಾರ ಬಂದ ತಕ್ಷಣ ಏನು ಮಾಡಿದ್ರಿ? ಕೆಲಸ ಹೇಳಿದರೆ ಇಷ್ಟು ಕೆಲಸ ಇದೆ ಮಾಡ್ಯವಪ್ಪ ಅಂತ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ? ಪಟ 4 ಅವರಲ್ಲಿ ಕೆಲಸ ಮುಗಿಸ್ತಾರೆ. ಮನೆಗೆ ಹೋಗ್ಬೇಕಾದ್ರೆ ಏನು ಕೇಳ್ತಾರೆ? ನಮ್ಮದು ಕೂಲಿ ಕೊಡ್ರಿ ಸರ್, ನಮ್ಮದು ವೇಜಸ್ ಕೊಡ್ರಿ. ನೀವೇನು ಮಾಡ್ತೀರಾ? ಜೇಬಲ್ಲಿರುವಂಥ ದುಡ್ಡು ತೆಗೆದು ಅವ್ರಿಗೆ ಕೊಟ್ಟು ಕಳಿಸ್ತೀರಾ. ಹೌದಾ ಅಥವಾ ಇಲ್ವಾ? ಅಥವಾ ಅವ್ರಿಗೆ ಹೇಳ್ತೀರಾ, ಇಲ್ಲ ನಾನು ಅಮೌಂಟನ್ನು
ಒಮ್ಮೆಗೆ ಕೊಡೋಕ್ಕಾಗಲ್ಲ, ತಿಂಗಳ ಸ್ವಲ್ಪ ಕೊಡ್ಕೊತ ಹೋಗ್ತೀನಿ ಅಂತ ಹೇಳ್ತೀರ. ಒಪ್ಕೊಳ್ತಾರೆ ಅವರು? ಒಪ್ಕೊಳ್ಳಲ್ಲ. ಕೂಲಿನ ಇವತ್ತು ಏನು ಮಾಡಲ್ಲ, ಸ್ವಲ್ಪ ಕೊಡ್ಕೊತ ಹೋಗಲ್ಲ, ಡೈರೆಕ್ಟಾಗಿ ಕೊಟ್ಬಿಡ್ಬೇಕು. ಅದಕ್ಕೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರೀತೀವಿ. ಅದೇ ಸ್ಯಾಲ್ರಿ ಒಂದು ವರ್ಷದ ಒಮ್ಮೆ ಕೊಡೋಕ್ಕಾಗತ್ತಾ? ಇಲ್ಲ. ಅವ್ರು ಕೆಲಸ ಮಾಡ್ದಂಗೆ ಒಂದು ತಿಂಗಳಾಗಿದ ತಕ್ಷಣ ಸ್ಯಾಲ್ರಿ ಕೊಡ್ತೀವಿ. ತಿಂಗಳ ಕೊಡೋದು. ಸಿಂಪಲ್ ವೇದಾಗ ಹೇಳ್ತಾ ಇದ್ದೀನಿ. ಡೈರೆಕ್ಟ್ ಎಕ್ಸ್ಪೆನ್ಸಾಗಿ ಡೈರೆಕ್ಟಾಗಿ ಹೋಗ್ತವೆ. ಅವ್ರು ಬಂದರು, ಅವ್ರಿಗೆಲ್ಲ ಕೊಟ್ವಿ, ಅವ್ರಿಗೇನು ತಿಂಗಳ ಕೊಡ್ತೀವಿ ಅವರಿಗೆ? ಇಲ್ಲ. ಬಂದು ಅವ್ರು ಹೆಂಗೆ ಬರ್ತಾರಲ್ಲ ಹಂಗೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇರತ್ತೆ. ಸೊ ಪರ್ಚೇಸ್ ಕೂಡ ಹಾಗೆ, ರಾ ಮೆಟೀರಿಯಲ್ ಕೂಡ ಹಾಗೆ, ಕ್ಯಾರೇಜ್ ನೋಡು ಕೂಡ ಹಾಗೆ, ಅವ್ರು ಎಷ್ಟು ಕೊಡ್ತಿರ್ತಾರಲ್ಲ ಅವ್ರಿಗೆ ಹಾಗೆ ದುಡ್ಡು ಕೊಡ್ತಾ ಇರ್ತೀವಿ. ಬಟ್ ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಏನು ಮಾಡ್ತಿರ್ತೀವಿ? ಸ್ಯಾಲ್ರಿ ಕೊಡ್ತೀವಾ ಇಲ್ವಾ? ಸ್ಯಾಲ್ರಿ ಅನ್ನೋದು ಏನಾಗುತ್ತೆಪ್ಪ ಅಂದರೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್. ತಿಂಗಳ ಕೊಡೋದು, ಪ್ರತಿ ತಿಂಗಳ ಕೊಡೋದು, ರೆಂಟ್ ಕೂಡ ತಿಂಗಳ ಕೊಡ್ತೀವಿ. ಸೊ ಇವೆಲ್ಲ ಇನ್ಡೈರೆಕ್ಟ್ ಎಕ್ಸ್ಪೆನ್ಸ್ದಾಗ ಬರ್ತವೆ. ಸಿಂಪಲ್ ಆಗಿದೆ. ನಾನು ಒಂದೇ ವರ್ಡಲ್ಲಿ ಹೇಳ್ತೀನಿ. ಅಲ್ಲಿ ಕೊಟ್ಟಿದ್ದಾರೆ, ಎರಡನೇ ಮೀನಿಂಗಲ್ಲಿ ಕೊಟ್ಟಿದ್ದಾರೆ. ಎರಡನೇ ಮೀನಿಂಗ್ ನಾನು ನೋಡ್ಕೊಳ್ಳಿ ಏನಂತ ಹೇಳಿದ್ದಾರೆ ನೋಡಿ. ಎಲ್ಲರೂ ಜೋರಿಸಿ ಹೇಳ್ಬೋದು. ಹಾಂ, these expenses connected with the purchase and manufacturing of goods. ಪರ್ಚೇಜ್ ಮತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರುವಂಥ ಎಲ್ಲ ಎಕ್ಸ್ಪೆನ್ಸಸ್ಗಳಿಗೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಹೆಡಿಂಗ್ ಹಾಕಿ. ಕ್ಲೋಸಿಂಗ್ ಸ್ಟಾಕ್ ಅದನ್ನು ಕೂಡ ಹೇಳಿದ್ದೀನಿ. ಕ್ಲೋಸಿಂಗ್ ಸ್ಟಾಕ್ ಯಾವಾಗ ಆಗುತ್ತೆ? ಅಟ್ ದಿ ಟೈಮ್ ಆಫ್ ಎಂಡಿಂಗ್ ಆಫ್ ದಿ ಇಯರ್ ಕ್ಲೋಸಿಂಗ್ ಸ್ಟಾಕ್ ಉಳಿಯುತ್ತೆ. ಅದನ್ನು ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ? ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಾಂ, ಕ್ಲೋಸಿಂಗ್ ಸ್ಟಾಕ್ ಇಟ್ ರೀಪ್ರೆಸೆಂಟ್ ದ ಸ್ಟಾಕ್ ಆಫ್ ಗೂಡ್ಸ್. It represents the stock of goods. It represents the stock of goods. It represents the stock of goods. The stock of goods at the close of trading period. At the close of trading period. Trading period. ಇನ್ನು ಪರ್ಚೇಜ್ ಮತ್ತು ಸೇಲ್ಸ್ ಇದೆ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಪರ್ಚೇಸ್ ಅಂದರೆ ಏನು, ಸೇಲ್ಸ್ ಅಂದರೆ ಏನು. ಸಿಂಪಲ್ಲಾಗಿ ಒಂದು ಪ್ರಾಬ್ಲಮ್ ತೊಗೊಳ್ಳೋಣ. ಎಲ್ಲರೂ ಒಂದು ಪ್ರಾಬ್ಲಮ್ನ ಬರ್ಕೊಳ್ಳಿ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸ್ಟಾರ್ಟ್ ಮಾಡೋಣ ಹಾಗಾದರೆ. ಎಲ್ಲರೂ ಹೆಡ್ಡಿಂಗ್ ಹಾಕಿ. ಪ್ರಾಬ್ಲಮ್ ನಂಬರ್ 1, ಪೇಜ್ ನಂಬರ್ 295. ಪ್ರಾಬ್ಲಮ್ ನಂಬರ್ 1, ಪೇಜ್ ನಂಬರ್ 295. ಹಾಗಾದರೆ ನಾನೊಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತೀರಾ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅರ್ಥ ಆಗ್ತೀನಿ. ನೋಡೋಣ ಯಾರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದೀರಾ. ಕೇಳೋ ಕ್ವಶನು, ವೈ ವಿ ಹ್ಯಾವ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್? ಎಸ್, ವಾಟ್ ಆರ್ ದ ಮೇನ್ ರೀಸನ್ ವಿ ಹ್ಯಾವ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್? ವೈ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್? ಟ್ರೇಡಿಂಗ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ? ಯಾರು ಹೇಳ್ತೀರಾ? ಎದ್ದಂತ ಹೇಳ್ಬೇಕು. ಟ್ರೇಡಿಂಗ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ? ಸ್ಟ್ಯಾಂಡ್ ಅಪ್. ಯಾರೂ ಇಲ್ಲ? ಎದ್ದಂತ ಹೇಳ್ಬೇಕು. ಕುಂತು ಹೇಳಂಗಿಲ್ಲ. ಕುಂತು ಯಾರೂ ಹೇಳಂಗಿಲ್ಲ. ಧೈರ್ಯ ಇಲ್ಲ ಹೇಳೋಕ್ಕೆ. ಧೈರ್ಯ ಬೇಕು ಅದಕ್ಕೆ. ಹೇಳ್ರಿ, ಎದ್ದು ನಿಂತು. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಎದ್ದು ನಿಂತು ಹೇಳಿ. ನಾವು ಟ್ರೇಡಿಂಗ್ ಅಕೌಂಟ್ನ ಯಾಕೆ ಪ್ರಿಪೇರ್ ಮಾಡ್ತೀವಿ? ಯಾವ ಒಂದು ಕಾರಣಕ್ಕಾಗಿ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ? ಇದು ಫಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಸುಮ್ಮನೆ ಹೋಗಿ ಬರೋದು, ಕುತ್ಕೊಳ್ಳೋದು, ಪ್ರಿಪೇರ್ ಮಾಡೋದು, ಹೋಗೋದು ಬೇಡ. ಹಾಂ, ಸ್ಟ್ಯಾಂಡ್ ಅಪ್. ಟು ಫೈಂಡ್ ಔಟ್ ಅಂತ ಹೇಳಬೇಕು. ಟು ಫೈಂಡ್ ಔಟ್ the gross profit and gross loss is the main reason why you have to prepare the trading account. Sir, we have to prepare for the reason of to find out the gross profit and gross loss. Very good. Clap sakar ಜೋರ್ಲಿ ಎಲ್ಲರೂ. ಎಲ್ಲರಿಗೂ ಗೊತ್ತಿರುತ್ತೆ ಆನ್ಸರು, ಆದರೆ ನಾನು ಯಾಕೆ ಹೇಳಲಿ ಅನ್ನೋ ಮನೋಭಾವನೆ ಇರ್ತೈತೆ ನಿಮ್ಮ ಹತ್ರ. ಅದು ಇರಬಾರ್ದು ಯಾವಾಗಲೂ. ಸೊ ಏನು ಮಾಡೋಣ, ಹಾಗಾದರೆ ಒಂದು ಪ್ರಾಬ್ಲಮ್ನ ತೊಗೊಳ್ತಾ ಇದ್ದೀನಿ. ಎಲ್ಲರೂ ಪ್ರಾಬ್ಲಮ್ನ ಬರ್ಕೊಳ್ಳಿ ಫಾಸ್ಟಾಗಿ. ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. Prepare trading account of M bar S. Prepare a trading account of M bar S. Tirumalesh.
prepare a trading account of M.S. Tirumalesh from the following information. From the following information for the period of for the period ending for the year ending matter for the year ending. Prepare a trading account of M.S. Tirumalesh from the following information for the year ending March 31st ಮಾರ್ಚ್ 31 2012 ಮಾರ್ಚ್ 31 2012. ಓಕೆ, ಬರ್ಕೊತ ಹೋಗಿ. ಓಪನಿಂಗ್ ಸ್ಟಾಕ್ 60,000, ಸೀರಿಯಲ್ ನಂಬರ್ 1. ನಂಬರ್ 1 ಓಪನಿಂಗ್ ಸ್ಟಾಕ್ 60,000, 60,000. ನಂಬರ್ 2 ಪರ್ಚೇಜಸ್ 3 ಲಕ್ಷ, 3 lakh. ಪರ್ಚೇಜಸ್ 3 lakh. ನಂಬರ್ 3 ಸೇಲ್ಸ್ 7,30,000, 7,30,000, 7,30,000. ಪರ್ಚೇಜ್ ರಿಟರ್ನ್ 18,000, 18,000. ಪರ್ಚೇಜ್ ರಿಟರ್ನ್ 18,000. ಸೇಲ್ಸ್ ರಿಟರ್ನ್ 30,000, 30,000. ಸೇಲ್ಸ್ ರಿಟರ್ನ್ 30,000, 30,000. ನೆಕ್ಸ್ಟ್ ಕ್ಯಾರೇಜ್ CARRIAGE ಕ್ಯಾರೇಜ್ 12,000. ಕ್ಯಾರೇಜ್ 12,000. ಫ್ಯಾಕ್ಟ್ರಿ ರೆಂಟ್ 18,000. ಫ್ಯಾಕ್ಟ್ರಿ ರೆಂಟ್ 18,000. ಡಾಕ್ ಆ್ಯಂಡ್ ಕ್ಲಿಯರಿಂಗ್ ಚಾರ್ಜಸ್ DOC ಡಾಕ್ ಆ್ಯಂಡ್ ಕ್ಲಿಯರಿಂಗ್ CLEARING ಕ್ಲಿಯರಿಂಗ್ ಚಾರ್ಜಸ್. ಡಾಕ್ ಆ್ಯಂಡ್ ಕ್ಲಿಯರಿಂಗ್ ಚಾರ್ಜಸ್ 48,000, 48,000. ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ 6,500, 6,500. ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ 6,500. coal, gas and water 10,000. coal, gas and water 10,000. ಕ್ಲೋಸಿಂಗ್ ಸ್ಟಾಕ್ 20,000. ಸೊ ಈ ರೀತಿ ಏನು ಮಾಡಿದಾರಪ್ಪ ಅಂದರೆ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸ್ಟಾರ್ಟ್ ಮಾಡ್ತೀನಿ, ನೀವು ಕೂಡ ಅದನ್ನು ನೋಡಿಕೊಂಡು ಬಿಡಿಸ್ಕೋಬೋದು. ಸೊ ಎಲ್ಲರೂ ಟ್ರೇಡಿಂಗ್ ಅಕೌಂಟು ಫಾರ್ಮೆಟ್ ಹಾಕಿ ಫಾಸ್ಟಾಗಿ. ಕಾಲಮ್ ಹಾಕಿ ಫಾಸ್ಟಾಗಿ.
ಹಾಕಿದ್ರಾ? ಸೊ ಎಲ್ಲರಿಗೂ ಗೊತ್ತು, ಕಾಲಮ್ ಹಾಕಿದ ತಕ್ಷಣ ಫಸ್ಟ್ ಏನು ಬರಿಬೇಕಂತ ಹೇಳಿದ್ದೀನಿ. ಏನು ಬರಿಬೇಕು? ಜೋರ್ಶಿ ಹೇಳಿ. ಏನು ಬರಿಬೇಕು? ಓಪನಿಂಗ್ ಸ್ಟಾಕ್. ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಕೊಟ್ಟಿದ್ದಾರೆ? ಓಕೆ, 2 ಸೈಡ್ ಬರೀಬೇಕು. 2 ಓಪನಿಂಗ್ ಸ್ಟಾಕ್. 2 ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಡೈರೆಕ್ಟ್ಲಿ ಹೊರಗಡೆ ಕಾಲಮ್, ಔಟರ್ ಕಾಲಮಲ್ಲಿ ಬರಬೇಕು, ಇನ್ನರ್ ಕಾಲಮಲ್ಲಿ ಬರೀಬಾರ್ದು. ಎಷ್ಟಿದೆ? 60,000. ಓಕೆ, 60,000 ಬರದೆ. ಇದು ಮುಗಿದ ತಕ್ಷಣ ಅವ್ರು ಕೊಡದೆ ಇಡಲಿ ಏನು ಬರೀಬೇಕು? 2 ಪರ್ಚೇಜಸ್ ಬರೀಬೇಕು. ಒಂದು ಲೈನ್ ಬಿಟ್ಟು ಕೆಳಗಡೆ 2 ಪರ್ಚೇಜಸ್ ಅಕೌಂಟ್ ಅಂತ ಬರೀಬೇಕು. ಅದೇ ರೀತಿ ಅದೇ ಸೈಡು ಬೈ ಸೇಲ್ಸ್ ಅಂತಲೂ ಬರೀಬೇಕು. ಸೇಲ್ಸ್ ಅಕೌಂಟ್. ಆವಾಗ ಹುಡುಕಬೇಕು. ಪರ್ಚೇಸ್ ಕೊಟ್ಟಿದ್ದಾರೆ 3 ಲಕ್ಷ ಕೊಟ್ಟಿದ್ದಾರೆ, ಅದು ಇನ್ನರ್ ಕಾಲಮಲ್ಲಿ ಬರೀಬೇಕು. ಇಲ್ಲಿ ಬರೀಬೇಕು 3 ಲಕ್ಷ, 3 ಲ್ಯಾಕ್. ಓಕೆ, ಸೇಲ್ಸ್ ರಿಟರ್ನ್ ಏನಾದರೂ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಸರಿ, ಪರ್ಚೇಸ್ ರಿಟರ್ನ್ ಏನಾದರೂ ಕೊಟ್ಟಿದ್ದಾರೆ? ಪರ್ಚೇಜಲ್ಲಿ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ. ನೀವು ಹಾಗೆ ಅದನ್ನು ಬರ್ಕೊತ ಟಿಕ್ ಮಾಡ್ಕೊತ ಹೋಗ್ಬೇಕು ಪೆನ್ಸಿಲಿಂದ. ಒಂದೊಂದೇ ಆದಂಗೆ ಟಿಕ್ ಮಾಡ್ಕೊತ ಹೋಗ್ಬೇಕು. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವುದು ಆಗ್ತಾಯಿದೆ, ಯಾವುದು ಉಳಿದಿದೆ. ಪರ್ಚೇಸ್ ರಿಟರ್ನ್ ಇದೆ, ಅದಕ್ಕಾಗಿ ಲೆಸ್ ರಿಟರ್ನ್ ಅಂತ ಹಾಕಿ ಸಾಕು. ಲೆಸ್ ರಿಟರ್ನ್ ಅಂದ್ರೆ ಹಾಕಿ. ಎಷ್ಟಿದೆ ಅಮೌಂಟು? ಹಾಂ, 18,000 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ಪರ್ಚೇಸ್ ರಿಟರ್ನ್ 18,000 ಮೈನಸ್ ಮಾಡಿದ್ರೆ 2,82,000 ಅಂತ ಸೈಡ್ಗೆ ಬರುತ್ತೆ. ಅದೇ ರೀತಿ ಸೇಲ್ಸಲ್ಲಿ ಎಷ್ಟು ಅಮೌಂಟ್ ಇದೆ? 7,30,000 ಇದೆ. ಲೆಸ್ ರಿಟರ್ನ್ ಕೊಟ್ಟಿದ್ದಾರಾ? ಲೆಸ್ ರಿಟರ್ನ್ 30,000 ಇದೆ ಅಲ್ಲ? ಹಾಗಾದರೆ 7 ಲ್ಯಾಕ್ ಔಟರ್ ಕಾಲಮ್ ಬರುತ್ತೆ. ಸೊ ಸೇಲ್ಸು ಮುಗೀತು, ಪರ್ಚೇಜು ಮುಗೀತು. ಇಷ್ಟು ಬರ್ಕೊಳ್ಳಿ. ಯಾವುದ್ಯಾವ್ದು ಆಗಿತ್ತಲ್ಲ ಅದನ್ನು ಟಿಕ್ ಮಾಡ್ಕೊಳ್ಬೇಕು. ಏನು ಮಾಡ್ತಿದ್ಯಾ? ಟಿಕ್ ಮಾಡ್ಕೊ. ಇಲ್ಲಿ ಮುಂದೆ ಬಾ, ಕಾಣಿಸ್ಲಿಲ್ಲ ಅಂದ್ರೆ. ಓಕೆ, ಟ್ರೇಡಿಂಗ್ ಅಕೌಂಟಲ್ಲಿ ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಜ್ ಆಯಿತು, ಸೇಲ್ಸ್ ಆಯಿತು. ನೆಕ್ಸ್ಟು ಸ್ಟೆಪ್ಪು ಯಾವುದು? 2 ಲೈನ್ ಬಿಟ್ಟು, ಒಂದು ಲೈನ್ ಬಿಟ್ಟು ಕೆಳಗಡೆ 2 ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೀವೇನೀಗ ಲೈನ್ ಹಾಕಿದ್ದೀರಲ್ಲ, ನೀವೇನಿವಾಗ ಎಲ್ಲ ಲೈನ್ ಹಾಕಿದಿರಲ್ಲ, ಅವನ್ನೆಲ್ಲ ಬಿಟ್ಟು ಏನಾಗುತ್ತೆ? ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಬಾಕಿವೆಲ್ಲ ಸಿಂಪಲ್ ಟ್ರಿಕ್ಸ್ ಹೇಳಿದೆ ನಾನು. ಈಗ ಟಿಕ್ ಮಾಡ್ಕೊಂಡಿದ್ರಿ, ಅವನ್ನೆಲ್ಲ ಬಿಟ್ಟು ಇನ್ನು ಬಾಕಿವು ಏನೇನು ಉಳಿದಿದ್ವಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್ ಒಂದು ಬಿಟ್ಟು, ಕ್ಲೋಸಿಂಗ್ ಸ್ಟಾಕ್ ಒಂದು ಬಿಟ್ಟು ಬಾಕಿವೆಲ್ಲ ಏನು ಮಾಡ್ಬೇಕು ನೀವು? ಇಲ್ಲಿ ಬರೀಬೇಕು. ಏನೇನು ಕೊಟ್ಟಿದ್ದಾರೆ? 2 ಕ್ಯಾರೇಜ್ ಇನ್ವರ್ಡ್ ಎಷ್ಟಿದೆ ಅಮೌಂಟ್? 30,000. ಓಕೆ, ನೆಕ್ಸ್ಟು 12,000. ಹಾಂ, ನೆಕ್ಸ್ಟು ಕ್ಯಾರೇಜ್ ಅಷ್ಟೇ ಕೊಟ್ಟಿದ್ದಾರೆ. ಓಕೆ, ಇರಲಿ. ಕ್ಯಾರೇಜ್ ಫ್ಯಾಕ್ಟ್ರಿ ರೆಂಟ್ ಎಷ್ಟಿದೆ? ಎಷ್ಟು? 18,000. ನೆಕ್ಸ್ಟು ಡಾಕ್ ಆ್ಯಂಡ್ ಡ್ಯೂಸ್ ಎಷ್ಟಿದೆ? 48,000. ನೆಕ್ಸ್ಟು ಫಾಸ್ಟು ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ ಎಷ್ಟಿದೆ? ಫ್ರೈಟ್ ಆ್ಯಂಡ್ ಆಕ್ಟ್ರಾಯ್ 6,500. ಓಕೆ, ನೆಕ್ಸ್ಟು ಎಷ್ಟು? ಗ್ಯಾಸ್ ಆ್ಯಂಡ್ ವಾಟರ್ ಇಷ್ಟೇನಾ? ಹಾಂ, ಆ್ಯಂಡ್ ಕೋಲ್ ಇದೆಯಾ? ಕೋಲ್, ಗ್ಯಾಸ್, ವಾಟರ್ ಆ್ಯಂಡ್ ಕೋಲ್. ಗ್ಯಾಸ್, ವಾಟರ್ ಆ್ಯಂಡ್ ಕೋಲ್ ಎಷ್ಟಿದೆ? 2,000. 10,000 ಮುಗೀತು. ಇಷ್ಟೇನಾ? ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಬರೀಬಾರ್ದು, ಇದನ್ನು ಟೋಟಲ್ ಮಾಡ್ಬೇಕು. ಎಷ್ಟು ಬರುತ್ತೆ ನೋಡಿ? 10, 58, 68,
78 80 82 82 ಸರಿ 80 88 ಪ್ಲಸ್ 5 90 90 94,500 ಓಕೆ. ಡೈರೆಕ್ಟ್ ಇನ್ಕಮ್ ಏನಾದರೂ ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ, ಬಿಟ್ಬಿಡಿ. ಆದರೂ ಹೆಡ್ಡಿಂಗ್ ಹಾಕಬೇಕು. ಕೊಡಲಿಲ್ಲ ಆದ್ರೂ ಟು ಬೈ ಡೈರೆಕ್ಟ್ ಇನ್ಕಮ್. ಸಿಂಪಲಾಗಿ ಇಷ್ಟು ಬರೋದು ಬಿಡೋದು, ಇಲ್ಲಿ ಏನೂ ಇರಲ್ಲ. ಡ್ಯಾಶ್ 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 ಮುಗೀತಾ? ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಕೆಳಗಡೆ ಬಂದು ಬೈ ಕ್ಲೋಸಿಂಗ್ ಸ್ಟಾಕ್. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್? 20,000 ಕ್ಲೋಸಿಂಗ್ ಸ್ಟಾಕ್ ಇದೆ. ಇಲ್ಲಿ ಲೈನ್ ಹಾಕಬೇಕು, 4 ಲೈನ್ ಬಿಟ್ಟು ಕೆಳಗಡೆ. ಇದು ಮುಗೀತಾ? 1 2 3 4 4 ಲೈನ್ ಹಾಕಿ ಈ ಥರ ಲೈನ್ ಹಾಕ್ಕೋಬೇಕು ಎರಡು ಕಡೆ. ಈಗ ಒಂದು ಕೆಲಸ ಮಾಡಿ, ಯಾವ ಸೈಡ್ ಜಾಸ್ತಿ ಅಮೌಂಟ್ ಬರ್ತಾ ಇದೆ, ಈ ಸೈಡ್ ಜಾಸ್ತಿ ಅಮೌಂಟ್ ಇದೆಯಾ, ಆ ಸೈಡ್ ಜಾಸ್ತಿ ಅಮೌಂಟ್ ಇದೆಯಾ ಚೆಕ್ ಮಾಡ್ಕೋಬೇಕು. ಫಸ್ಟ್ ಪೆನ್ಸಿಲ್ ತೊಗೊಳ್ಳೋದು, ಇದು ಪೆನ್ಸಿಲ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಒಂದು ಸೈಡ್ ಬರ್ಕೊಳ್ಬೇಕು, ಎಲ್ಲಾದ್ರೂ ಒಂದು ಸೈಡ್ ಫಾಸ್ಟ್ ಬರ್ಕೊಳ್ಳೋದು ಬಿಡಿ. ಫಸ್ಟ್ ಚೆಕ್ ಮಾಡಿ. 60,000 2,87,000 100% ಇಲ್ಲೇ ಜಾಸ್ತಿ ಆಗುತ್ತೆ. 7,20,000 ಅದೇ ಅಮೌಂಟ್ನ ಈ ಕಡೆ ತೊಗೊಳ್ಬೇಕು. 7,20,000. ಈ 7,20,000 ಇವೆಲ್ಲ ಮೈನಸ್ ಮಾಡ್ಕೊತ ಹೋಗಿ ಎಷ್ಟು ಬರುತ್ತೆ ನೋಡಿ, ಅದು ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್, ಅದನ್ನು ಇಲ್ಲಿ ಕೆಳಗೆ ತೊಗೋಬೇಕು. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಎಷ್ಟು ಬಂತು ಅಮೌಂಟ್? ಆನ್ಸರ್ ನಾನು ಹೇಳ್ತೀನಿ, ನೀವು ಹೇಳಿ. 2,83,500 ನೋಡಿ, 2,83,500 ರೈಟ್. 2,83,500 ಈ ಥರ ನೀವು ಬಿಡ್ಸೋಕ್ಕೆ ಟ್ರೈ ಮಾಡಬೇಕು. ಇಷ್ಟೇ ಆನ್ಸರ್. ಇಷ್ಟು ಬಿಡಿಸಿದ್ರೆ 6 ಮಾರ್ಕ್ಸ್. ಇಷ್ಟು ದೊಡ್ಡದು ಕೊಡಲ್ಲ ಎಕ್ಸಾಮ್ಗೆ, ಸಿಂಪಲ್ ಕೊಡ್ತಾರೆ. ಯಾರ ಹತ್ರ ಏನಾದರೂ ಕ್ವಶನ್ ಪೇಪರ್ ಇದೆಯಾ ಹೋದ ವರ್ಷದ್ದು? ಇಲ್ಲ ಇಲ್ಲ, ಸಾಲ್ವ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ, ಮತ್ತೊಂದು ಪ್ರಾಬ್ಲಮ್ ತೊಗೊಂಡು ಒಂದು ಪ್ರಾಬ್ಲಮ್ ನಿಮಗೆ ಕೊಡ್ತೀನಿ ಅಲ್ಲೇ ಕ್ಲಾಸಲ್ಲಿ ಸಾಲ್ವ್ ಮಾಡೋಕ್ಕೆ. ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ದಿನ.